ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನೀಗ ಎರಡನೇ ಮಗಳ ಗೆಜ್ಜೆ ಪೂಜೆಗೆ ಹೋಗ್ತಾ ಇದ್ದೇನೆ. ನಾನು ಮತ್ತು ನನ್ನ ಹಸ್ಬೆಂಡ್ ಡ್ಯಾನ್ಸ್ ಕಲಿಬೇಕು ಅಂತೇಳಿ ನನಗೆ ತುಂಬ ಆಸೆ ಇತ್ತು, ಭರತನಾಟ್ಯ ಎಲ್ಲ ಕಲಿಬೇಕು ಅಂತೇಳಿ. ಹಾಗೆ ಆ ಆಸೆಯನ್ನು ನನ್ನ ಮಗಳ ಮೂಲಕ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಗೆಜ್ಜೆ ಪೂಜೆ ಅಂದರೆ ಏನು ಅಂತ ಗೊತ್ತಿಲ್ಲ ನನಗೆ. ಹಾಗೆ ನಿಮಗೂ ಕೂಡ ತೋರಿಸ್ತೇನೆ ಯಾವ ರೀತಿ ಗೆಜ್ಜೆ ಪೂಜೆ ಮಾಡ್ತಾರೆ ಅಂತೇಳಿ. ಸೊ ನಾವು ಸ್ಕೂಲಿಗೆ ರೀಚ್ ಆದ್ವಿ. ಅಲ್ಲಿ ತುಂಬ ಮಕ್ಕಳಿದ್ದರು, 40ಕ್ಕೂ ಹೆಚ್ಚು ಮಕ್ಕಳಿಗೆ ಗೆಜ್ಜೆ ಪೂಜೆ ಮಾಡಲಿಕ್ಕಿತ್ತು. ಸೊ ಎಲ್ಲ ಪೇರೆಂಟ್ಸ್ಗಳೆಲ್ಲ ಬಂದಿದ್ದರು. ಗೆಜ್ಜೆ ಪೂಜೆ ಮಾಡಲಿಕ್ಕೆ ದೊಡ್ಡ ಒಂದು ಹರಿವಾಣ ಬೇಕು. ಅದಕ್ಕೆ ಎಲೆ, ಅಡಿಕೆ, ಆಮೇಲೆ ತೆಂಗಿನಕಾಯಿ, ಆಮೇಲೆ ಒಂದು ಸೇರು, ಬೆಳ್ತಿಗೆ ಅಕ್ಕಿ, ಆಮೇಲೆ ಫ್ರೂಟ್ಸ್, ಆಮೇಲೆ ದಕ್ಷಿಣೆ ನಮಗೆ ಆಗುವಷ್ಟು ಎಷ್ಟು ಆಗ್ತದೋ ಅಷ್ಟು ಅದನ್ನೆಲ್ಲ ಹರಿವಾಣದಲ್ಲಿ ಇಟ್ಟು ನೋಡಿ ನಾನಲ್ಲಿ ಇಡ್ತಾ ಇದ್ದೇನೆ ದೇವರ ದೀಪದ ಎದುರು. ಸೊ ಎಲ್ಲ ಪೇರೆಂಟ್ಸ್ ಕೂಡ ಇಡ್ತಾ ಇದ್ದಾರೆ. ನಾನು ಕೂಡ ಹೋಗಿ, ನನ್ನ ಹರಿವಾಣ ತುಂಬ ಭಾರ ಆಗಿತ್ತು, ದೊಡ್ಡ ಹರಿವಾಣ ಆಗಿತ್ತು. ಸೊ ಅದನ್ನೊಂದು ಒಳ್ಳೆಯ ಜಾಗದಲ್ಲಿ ಇಟ್ಟೆ. ಆಮೇಲೆ ಅದಕ್ಕೆ ಟೀಚರ್ ಪೂಜೆ ಮಾಡ್ತಾರೆ, ಗೆಜ್ಜೆ ಎಲ್ಲ ಕೊಡ್ತಾರೆ ಅವರು. ಸೊ ಆ ಗೆಜ್ಜೆಯನ್ನು ಪೂಜೆ ಮಾಡೋದು. ಕೆಲವರು ಗೆಜ್ಜೆ ಸ್ವಂತವಾಗಿ ತಗೊಳ್ತಿದ್ರು, ಅಂದರೆ ರೆಂಟಿಗೆ. ನಾನು ರೆಂಟಿಗೆ ತಗೊಂಡದ್ದು ಗೆಜ್ಜೆ. ಹಾಗೆ ಅದು ಟೀಚರ್ ಕೊಡಬೇಕು. ನೋಡಿ ಮಗಳಲ್ಲಿ ಕೂತಿದ್ದಾಳೆ. ಮಕ್ಕಳನ್ನು ಸಂಭಾಳಿಸೋದೇ ತುಂಬ ಕಷ್ಟ. ಮಕ್ಕಳು ತುಂಬ ಬೊಬ್ಬೆ ಎಲ್ಲ ಆಗ್ತಾಯಿದ್ರು. ಟೀಚರ್ಗಳು ಬೊಬ್ಬೆ ಹೊಡೆದವರನ್ನು ಸೈಲೆಂಟ್ ಆಗಿರಿ ಅಂತ ಹೇಳ್ತಾಯಿದ್ರು. ಮಕ್ಕಳನ್ನು ನೋಡಿ ಯಾವ ರೀತಿ ಮಾಡ್ತಾಯಿದ್ದಾರೆ. ಸರಿ ಸ್ಟ್ರೈಟಾಗಿ ಚೆಂದ ಕೂತ್ಕೊಂಡು ಎದುರಿಗೆ ಕೂತ್ಕೊಳ್ಳಿ ಅಂತಿದ್ರೆ ಅವರು ನೋಡಿ ಆಚೆ ಈಚೆ ಅದರ ಬದರಾಗಿ ಎಲ್ಲ ಕೂತ್ಕೊಂಡು ಪಟ್ಟಂಗ ಹೊಡೋದ್ರಲ್ಲಿ ಇದ್ದೆವು. ನನ್ನ ಮಗಳಿಗಂತೂ ತುಂಬ ಸಾಕಾಗಿತ್ತು, ಒಬ್ಬಳೆ ಕೂತು ನನಗೆ ಮನೆಗೆ ಹೋಗಬೇಕು ಅಂತೇಳಿ ಹೇಳ್ತಾ ಇದ್ಲು. ಮತ್ತು ಅವಳಿಗೆ ಡ್ಯಾನ್ಸ್ ಸಹ ಮಾಡಿ ಸಾಕಾಗಿತ್ತು. ಯಾಕಂದರೆ 2 ಡ್ಯಾನ್ಸ್ ಇತ್ತು ಆ್ಯನ್ಯುವಲ್ ಡೇಗೆ ಮಾಡಲಿಕ್ಕೆ. ಒಂದು ಭರತನಾಟ್ಯ, ಆಮೇಲೆ ಒಂದು ಸ್ಕೂಲ್ ಎಲ್ಲ ಕ್ಲಾಸ್ ಮಕ್ಕಳದ್ದು ಸೇರಿ. ಈಗ ಟೀಚರು ಒಂದು ಚಿಕ್ಕ ಭಾಷಣ ಮಾಡ್ತಾ ಇದ್ದಾರೆ, ಯಾಕಂದರೆ ಪೂಜೆ ಬಗ್ಗೆ ಹೇಳ್ತಾ ಇದ್ದಾರೆ. ಸರಳವಾದ ಪೂಜೆಯಾಗಿತ್ತು. ಯಾಕಂದರೆ ಮೇಲೆ ಸ್ಟೇಜಲ್ಲಿ ಮಾಡೋದಂತ ಇತ್ತು. ನೋಡುವಾಗ ಅಲ್ಲಿ ಬೇರೆ ಮಕ್ಕಳ ಪ್ರೋಗ್ರಾಮ್ ಏನು ನಡೀತಾ ಇತ್ತು. ಆದ ಕಾರಣ ಅವರು ಕೆಳಗಡೆ ಒಂದು ದೊಡ್ಡ ರೂಮಲ್ಲಿ ಮಾಡೋದು. ಹಾಗೆ ಸ್ವಲ್ಪ ಇಕ್ಕಟ್ಟಾಯಿತು. ಪೇರೆಂಟ್ಸ್ ಮತ್ತು ಮಕ್ಕಳು ಎಲ್ಲ ಸೇರೋದು ಸ್ವಲ್ಪ ಇಕ್ಕಟ್ಟಾಯಿತು. ಆದರೂ ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಪೂಜೆಯನ್ನು ಮಾಡಿದ್ದು. ಈಗ ಟೀಚರ ಭಾಷಣ ಅಂದರೆ ಮಕ್ಕಳಿಗೆಲ್ಲರಿಗೂ ಆಲ್ ದ ಬೆಸ್ಟ್, ಅಂದರೆ ಶುಭ ಆಗಲಿ, ಫಸ್ಟ್ ಟೈಮ್ ಗೆಜ್ಜೆ ಕಟ್ಟೋದಲ್ಲ, ಹಾಗೆ ಅವರ ಭವಿಷ್ಯ ಎಲ್ಲ ಒಳ್ಳೆ ರೀತಿ ನಡೀಲಿ ಅಂತೇಳಿ ಟೀಚರ್ ಅವರ ಭಾಷಣವನ್ನು ಮುಗಿಸಿದರು. ನಾವು ತಂದೆ ತಾಯಿಗಳು ತೆಗೆದುಕೊಂಡು ಹೋದ ಹಣ್ಣು ಹಂಪಲಿನ ಹರಿವಾಣಕ್ಕೆ ಗೆಜ್ಜೆ ಕೊಟ್ಟಿದ್ದರು. ಆ ಗೆಜ್ಜೆಯನ್ನು ಕೂಡ ಇಟ್ಟು ಅವರು ದೇವರಿಗೆ ಆರತಿಯನ್ನು ಎತ್ತಿ, ಆಮೇಲೆ ಪ್ರತಿಯೊಂದು ಗೆಜ್ಜೆಗೂ ಆರತಿಯನ್ನು ಮಾಡ್ತಾ ಇದ್ದಾರೆ. ಆ ರೀತಿ ಗೆಜ್ಜೆ ಪೂಜೆ ಮಾಡೋದು. ಆಮೇಲೆ ಆ ಆರತಿಯನ್ನು ಎಲ್ಲರೂ ತಗೊಳ್ಬೇಕು. ಆರತಿ ಬೆಳಗಿದ ಮೇಲೆ ಪ್ರತಿಯೊಂದು ಗೆಜ್ಜೆಗೂ ಅವರು ಕುಂಕುಮವನ್ನು ಹಚ್ಚುತ್ತಾ ಇದ್ದಾರೆ.
ಆಮೇಲೆ ಎಲ್ಲರೂ ಪ್ರತಿಯೊಬ್ಬರು ಆ ಆರತಿಯನ್ನು ತಗೊಳ್ಬೇಕು. ಹಾಗೆ ಟೀಚರ್ಸ್, ನಾವು, ತಂದೆ ತಾಯಿಗಳು, ಆಮೇಲೆ ಮಕ್ಕಳು ಎಲ್ಲರೂ ಆರತಿಯನ್ನು ತಗೊಂಡೆವು. ವಿಡಿಯೋ ಆಗ್ತಿದೆಯಾ? ಆರತಿ ಎಲ್ಲ ತಗೊಂಡಾದ ಮೇಲೆ ತಂದೆ ತಾಯಿಯರ ಆಶೀರ್ವಾದನ ಪಡೆದುಕೊಳ್ಬೇಕು. ಇಲ್ಲಿ ಮಗಳು ನನ್ನದು ಮತ್ತು ನನ್ನ ಹಸ್ಬೆಂಡಿನ ಕಾಲು ಹಿಡಿದು ಆಶೀರ್ವಾದನ ಪಡೆದುಕೊಳ್ತಾಳೆ. ಅದಾದ ಮೇಲೆ ಟೀಚರು ಒಬ್ಬೊಬ್ಬರಾಗಿ ಅವರೇ ಕಾಲಿಗೆ ಗೆಜ್ಜೆಯನ್ನು ಕಟ್ಟುತ್ತಾರೆ. ಆಮೇಲೆ ಡ್ಯಾನ್ಸ್, ಮಕ್ಕಳೆಲ್ಲರೂ ಸೇರಿ ಡ್ಯಾನ್ಸ್ ಮಾಡ್ತಾರೆ. ಈಗ ನೋಡಿ, ಟೀಚರು ಫಸ್ಟಿಗೆ ಗೆಜ್ಜೆಯನ್ನು ಕೊಡ್ತಾರೆ. ಮಕ್ಕಳ ಕೈಯಲ್ಲೇ ಗೆಜ್ಜೆಯನ್ನು ಕೊಡ್ತಾರೆ. ಹಣ್ಣು ಹಂಪಲನ್ನು ತಂದೆ ತಾಯಿಯ ಕೈಯಲ್ಲಿ ಕೊಡ್ತಾರೆ. ತಂದೆ ಅಥವಾ ತಾಯಿಯ ಕೈಯಲ್ಲಿ ಗೆಜ್ಜೆ ಹಿಡ್ಕೊಂಡು ಟೀಚರ ಕಾಲಿಗೆ ಅಡ್ಡ ಬೀಳಬೇಕು. ಇಲ್ಲಿ ನೋಡಿ, ನಾನು ಕೂಡ ಗೆಜ್ಜೆ ಹರಿವಾಣ ಹಿಡಿದುಕೊಂಡು ಮಗಳಿಗೆ ಟೀಚರ ಆಶೀರ್ವಾದವನ್ನು ಪಡೆದುಕೊಳ್ಳಲಿಕ್ಕೆ ಟೀಚರಿಗೆ ಆಶೀರ್ವಾದ ಮಾಡ್ತಾರೆ. ಗೆಜ್ಜೆಯನ್ನು ನಮ್ಮ ಕೈಯಲ್ಲಿ ಕೊಡ್ತಾರೆ. ಆಮೇಲೆ ಆ ಗೆಜ್ಜೆ ಹಿಡ್ಕೊಂಡು ಮಕ್ಕಳು ಒಬ್ಬೊಬ್ಬರಾಗಿ ಟೀಚರ್ ಹತ್ರ ಹೋಗಿ ಕಾಲಿಗೆ ಕಟ್ಟಿಸ್ಕೊಳ್ಬೇಕು. ಈಗ ಟೀಚರ್ ಆಶೀರ್ವಾದ ಮಾಡ್ತಾರೆ. ಅಕ್ಕಿ, ಹಣ್ಣು ಹಂಪಲು, ಗುರುದಕ್ಷಿಣೆಯನ್ನೆಲ್ಲ ಟೀಚರ್ ತಗೊಳ್ತಾರೆ. ಮಕ್ಕಳಿಗೆ ಸಾಲಾಗಿ ನಿಂತಿದ್ದಾರೆ. ಹಾಗೆ ನನ್ನ ಮಗಳು ನಿಂತಿದ್ದಾಳೆ. ಅವಳ ಕಾಲಿಗೆ ಟೀಚರು ಗೆಜ್ಜೆಯನ್ನು ಕಟ್ತಾರೆ. ನೋಡಿ, ಈಗ ಟೀಚರು ಅವಳು ಕಾಯ್ತಾ ಇದ್ದಾಳೆ. ಗೆಜ್ಜೆಯನ್ನು ಕೈಯಲ್ಲಿ ಹಿಡಿದುಕೊಂಡು ತೋರಿಸ್ತಾ ಇದ್ದಾಳೆ ಗೆಜ್ಜೆ ಹೇಗಿದೆ ಅಂತೇಳಿ. ನಾವು ಬಾಡಿಗೆಗೆ ಗೆಜ್ಜೆ ತಗೊಂಡದ್ದು. ಟೀಚರ್ ಅವರೇ ಕೊಟ್ಟರು ಬಾಡಿಗೆಗೆ. ಅದರ ಹಣ ಹೇಳಲಿಲ್ಲ. ನೋಡಿ, ಈಗ ಮಗಳ ಕಾಲಿಗೆ ಗೆಜ್ಜೆಯನ್ನು ಕಟ್ತಾರೆ. ಈ ಗೆಜ್ಜೆಯನ್ನು ಕಟ್ಟಿಕೊಂಡು ಅವ್ರು ಕೂತ್ಕೊಳ್ಬೇಕು. ಮತ್ತು ಎಲ್ಲ ಮಕ್ಕಳ ಗೆಜ್ಜೆಯನ್ನು ಕಟ್ಟಿಯಾದ ಮೇಲೆ ಡ್ಯಾನ್ಸ್. ಈ ರೀತಿಯಾಗಿ ನನ್ನ ಮಗಳ ಗೆಜ್ಜೆ ಪೂಜೆ ನಡೆಯಿತು. ತುಂಬ ಸರಳವಾಗಿ ನಡೆದಿತ್ತು. ತುಂಬ ಖುಷಿಯಾಯಿತು. ಗೆಜ್ಜೆ ಪೂಜೆ ಹೇಗೆ ಅಂತೇಳಿ ತಿಳ್ಕೊಳ್ಳೋ ಒಂದು ಆಸೆ ಇತ್ತು. ಆ ಆಸೆ ಈಡೇರಿತು. ಆಮೇಲೆ ನೋಡಿ, ಮಗಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಅದು ವಾರದಲ್ಲಿ ಅವರಿಗೆ 2 ದಿನ ಕ್ಲಾಸ್, ಸ್ಕೂಲಲ್ಲೇ ಕ್ಲಾಸ್ ಇರ್ತದೆ. ಅಲ್ಲೇ ಎಲ್ಲ 4 ಗಂಟೆಯಿಂದ 5:30 ಗಂಟೆವರೆಗೆ ಕ್ಲಾಸಸ್, ವಾರದಲ್ಲಿ 2 ಕ್ಲಾಸ್. ಹಾಗೆ ಆ ಟೈಮಲ್ಲಿ ಈ ವರ್ಷ ಸೇರಿದವಳು. ಹಾಗೆ ಕಲ್ತದ್ದು. ಹಾಗೆ ಸ್ಟೆಪ್ಸ್ ಅಷ್ಟು ಸರಿಯಾಗಿ ಬರ್ತಾ ಇಲ್ಲ. ಆದರೂ ಪರವಾಗಿಲ್ಲ, ಮಗಳು ಸ್ವಲ್ಪ ಭರತನಾಟ್ಯ ಸ್ಟೆಪ್ಸ್ಗಳೆಲ್ಲ ಕಲ್ತಲಲ್ಲ ಅಂತೇಳಿ ಒಂದು ಖುಷಿ. ಯಾಕಂದರೆ ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಹಾಡಲಿಕ್ಕೂ ಸಹ ತುಂಬ ಇಷ್ಟ. ಬರುವ ವರ್ಷ ಆದರೆ ಅವಳಿಗೆ ಹಾಡಿನ ಕ್ಲಾಸ್, ಸಂಗೀತ ಕ್ಲಾಸಿಗೆ ಸೇರಿಸಬೇಕು ಅಂತ ಇದ್ದೇನೆ. ಈಗ ಇನ್ನು ನೋಡಬೇಕು, ಇನ್ನು ನೆಕ್ಸ್ಟ್ ಇಯರ್ ಇವಳು ಭರತನಾಟ್ಯ ಕ್ಲಾಸಿಗೆ ಸೇರ್ತಾಳಾ ಇಲ್ವಾ ಅಂತ ನೋಡಬೇಕು, ಏನಾಗ್ತದೆ ಅಂತೇಳಿ ಮುಂದೆ ನೋಡೋಣ. ಓಕೆ, ಗೆಜ್ಜೆ ಪೂಜೆ ವಿಡಿಯೋ ಹೇಗಿತ್ತು
ಅಂತೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ಹೆಚ್ಚು ಹೊಸ ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್.